ಪೂರ್ವ ಘಟ್ಟ, ಪಶ್ಚಿಮ ಘಟ್ಟ, ವಿಂಧ್ಯ ಪರ್ವತ, ರಾಜಮಹಲ್ ಬೆಟ್ಟಗಳು. ಈ ಕೆಳಗಿನ ಯಾವ ಬೆಟ್ಟಗಳಲ್ಲಿ ಸಂತಾಲ ಎಂಬ ಬುಡಕಟ್ಟು ಜನಾಂಗ ಕಂಡು ಬರುತ್ತದೆ? ಸಂತಾಲ ಎಂಬ ಪ್ರಸಿದ್ಧವಾಗಿರುವಂತಹ ಬುಡಕಟ್ಟು ಜನಾಂಗ ಯಾವ ಬೆಟ್ಟಗಳಲ್ಲಿ ಕಂಡು ಬರುತ್ತಾರೆ? ಸಂತಾಲ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಾರೆ? ಸರಿಯಾದಂತ ಉತ್ತರ ರಾಜಮಹಲ್ ಬೆಟ್ಟಗಳಲ್ಲಿ. ಸಂತಾಲ ಎಂಬ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ ಅಂದ್ರೆ ಸರಿಯಾದಂತ ಉತ್ತರ ರಾಜಮಹಲ್ ಬೆಟ್ಟಗಳಲ್ಲಿ. ಸಂತಾಲ ಎಂಬ ಬುಡಕಟ್ಟು ಜನಾಂಗ ಫೇಮಸ್. ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ 1855ರಲ್ಲಿ ಹೋರಾಟವನ್ನು ಮಾಡಿದಂತ ಶ್ರೇಷ್ಠ ಬುಡಕಟ್ಟು ಜನಾಂಗ ಅಂದ್ರೆ ಸಂತಾಲ ಜನಾಂಗ. ಸಂತಾಲ ಜನಾಂಗದ ನಾಯಕರು ಯಾರಂದ್ರೆ ಸಿದ್ದು ಮುಂಜಿ ಮತ್ತು ಕನ್ನು ಮುಂಜಿ ಅನ್ನುವಂತ ವ್ಯಕ್ತಿಗಳು ಸಂತಾಲ ಜನಾಂಗದ ನಾಯಕರಾಗಿದ್ದು ರಾಜಮಹಲ್ ಬೆಟ್ಟಗಳಲ್ಲಿ ಹೋರಾಟ ಮಾಡಿದಂತ ಪ್ರಸಿದ್ಧವಾಗಿರುವಂತ ಬುಡಕಟ್ಟು ಜನಾಂಗ. ಓಕೆನಾ? ರಾಜಮಹಲ್ ಬೆಟ್ಟಗಳಲ್ಲಿ ಹೋರಾಟ ಮಾಡಿದಂತ ಪ್ರಸಿದ್ಧ ಬುಡಕಟ್ಟು ಜನಾಂಗ ಅಂದ್ರೆ ಸಂತಾಲ ಜನಾಂಗ. ಸಂತಾಲರು. ಆ ಸಂತಾಲರು ಯಾವ ಬೆಟ್ಟಗಳಲ್ಲಿ ಅಂದ್ರೆ ರಾಜಮಹಲ್ ಬೆಟ್ಟಗಳಲ್ಲಿ. ರಾಜಮಹಲ್ ಬೆಟ್ಟಗಳಲ್ಲಿ. ಆರಮಕೊಂಡ ಶಿಖರ ಈ ಕೆಳಗಿನ ಯಾವ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ? ಆರಮಕೊಂಡ ಶಿಖರ, ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ವಿಂಧ್ಯ ಪರ್ವತಗಳು, ರಾಜಮಹಲ್ ಬೆಟ್ಟಗಳು. ಸರಿಯಾಗಿರುವಂತ ಉತ್ತರ ಪೂರ್ವ ಘಟ್ಟಗಳಲ್ಲಿ ಕಂಡು ಬರ್ತದೆ ನೋಡಿ. ಇರುವಂತ ಉತ್ತರ ಆರಮಕೊಂಡ ಶಿಖರ ಆಗಿರಬಹುದು. ಆರಮಕೊಂಡ ಶಿಖರ ಮತ್ತೆ ಮಹೇಂದ್ರಗಿರಿ. ಈ ಆರಮಕೊಂಡ ಶಿಖರ ಮತ್ತು ಮಹೇಂದ್ರಗಿರಿ ಪರ್ವತಗಳು ಯಾವ ರಾಜ್ಯದಲ್ಲಿ ಯಾವ ಬೆಟ್ಟಗಳಲ್ಲಿ ಕಂಡು ಬರ್ತವೆ ಅಂದ್ರೆ ಪೂರ್ವ ಘಟ್ಟಗಳಲ್ಲಿ ಕಂಡು ಬರುವಂತ ಪರ್ವತಗಳು ಅಂತ ಗುರುತಿಸ್ತೀವಿ. ಪೂರ್ವ ಘಟ್ಟಗಳಲ್ಲಿ ಆರಮಕೊಂಡ ಮತ್ತು ಮಹೇಂದ್ರಗಿರಿ ಅನ್ನುವಂತ ಪರ್ವತಗಳನ್ನ ನಾವು ನೋಡುತ್ತೀವಿ. ಓಕೆ, ಇವುಗಳಲ್ಲಿ ಯಾವ ಬೆಟ್ಟಗಳು ಸ್ತರಭಂಗ ಜನಿತ ಪರ್ವತಗಳಿಗೆ ಉದಾಹರಣೆಯಾಗಿದೆ? ಸ್ತರಭಂಗ ಜನಿತ ಪರ್ವತಗಳಿಗೆ ಯಾವ ಬೆಟ್ಟಗಳು ಸ್ತರಭಂಗ ಜನಿತ ಪರ್ವತಗಳಿಗೆ ಉದಾಹರಣೆಯಾಗಿದೆ? ಸ್ತರಭಂಗ ಜನಿತ ಪರ್ವತಗಳಿಗೆ ಉದಾಹರಣೆಯಾಗಿದೆ. ಸ್ತರಭಂಗ ಜನಿತ ಪರ್ವತಗಳಿಗೆ ಉದಾಹರಣೆಯಾಗಿದೆ. ಭಾರತ ದೇಶದಲ್ಲಿ ಸ್ತರಭಂಗ ಜನಿತ ಪರ್ವತಗಳಿಗೆ ಉದಾಹರಣೆಯಾಗಿದೆ. ಸ್ತರಭಂಗ ಜನಿತ ಪರ್ವತಗಳು ಭಾರತ ದೇಶದಲ್ಲಿ ಸ್ತರಭಂಗ ಜನಿತ ಪರ್ವತಗಳಿಗೆ ಉದಾಹರಣೆ ಅಂದ್ರೆ ವಿಂಧ್ಯ ಪರ್ವತ ಮತ್ತು ಸಾತ್ಪುರ್ ಶ್ರೇಣಿ, ಪಾಕಿಸ್ತಾನದಲ್ಲಿ ಸಾಲ್ಟ್ ಶ್ರೇಣಿ, ಜರ್ಮನಿಯಲ್ಲಿ ಬ್ಲಾಕ್ ಫಾರೆಸ್ಟ್ ಅಲ್ಲ. ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ಸ್ತರಭಂಗ ಜನಿತ ಪರ್ವತಗಳು ಅಂತ ಕರೀತಾರೆ. ಈ ಪ್ರಪಂಚದಲ್ಲಿ ಭೂಮಿಯ ಮೇಲೆ ಪರ್ವತಗಳಲ್ಲಿ 4 ವಿಧ. ಆ ಪರ್ವತಗಳು ಮಡಿಕೆ ಪರ್ವತ ಆಗಿರಬೇಕು ಒಂದು, ಇಲ್ಲಾಂದ್ರೆ ಜ್ವಾಲಾಮುಖಿಯ ಪರ್ವತ ಆಗಿರಬೇಕು ಒಂದು, ಇಲ್ಲಾಂದ್ರೆ ಸ್ತರಭಂಗ ಜನಿತ ಪರ್ವತ ಆಗಿರಬೇಕು ಒಂದು, ಇಲ್ಲಾಂದ್ರೆ ಅವಶೇಷ ಪರ್ವತ ಆಗಿರಬೇಕು ಒಂದು. ಈ ಪ್ರಪಂಚದಲ್ಲಿ ಯಾವುದೇ ಒಂದು ಪರ್ವತ ಇದೆ ಅಂದ್ರೆ ಆ ಪರ್ವತಗಳಲ್ಲಿ ಎಷ್ಟು ಪ್ರಕಾರ ಅಂದ್ರೆ 4 ಪ್ರಕಾರ. 4 ಪ್ರಕಾರದ ಪರ್ವತಗಳನ್ನ ಕಾಣ್ತೀವಿ. ಅಸ್ಸಾಂ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ. ಭಾರತ ದೇಶದ ಸುಪ್ರಸಿದ್ಧವಾಗಿರುವಂತ ಪೆಟ್ರೋಲಿಯಂ ನಿಕ್ಷೇಪ ರಾವಾ ನಿಕ್ಷೇಪ. ರಾವಾ ಎಂಬ ನಿಕ್ಷೇಪ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಭಾರತ ದೇಶದ ಪ್ರಸಿದ್ಧವಾಗಿರುವಂತ ಪೆಟ್ರೋಲಿಯಂ ನಿಕ್ಷೇಪ ಯಾವಂದ್ರೆ ರಾವಾ. ರಾವಾ ಎಂಬ ಪೆಟ್ರೋಲಿಯಂ ನಿಕ್ಷೇಪ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಸರಿಯಾಗಿರುವಂತ ಉತ್ತರ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ ನೋಡಿ. ಆಂಧ್ರ ಪ್ರದೇಶದಲ್ಲಿ ರಾವಾ ಎಂಬ ಪೆಟ್ರೋಲಿಯಂ ನಿಕ್ಷೇಪ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಇದು ಮೊನ್ನೆ KS ಕ್ವಶನ್. ಇದು 24/8/2020 KS ಕ್ವಶನ್. 24/8/2020 KS ಕ್ವಶನ್. ಆಂಧ್ರ ಪ್ರದೇಶದ ರಾವಾ. ಪರ್ಫೆಕ್ಟ್ ಆಗಿ ಬರೆದು ತೆಗಿರಿವೆಲ್ಲ ಇಂಥ ಕ್ವಶನ್ಗಳು ಗ್ಯಾರಂಟಿ ಕ್ವಶನ್ ಆಗ್ತವೆ. ನಾನು ಪ್ರತಿದಿನ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡುವಾಗ 5ರಿಂದ 10, 15, 20 ಕ್ವಶನ್ಗಳನ್ನು ಕೇಳ್ತೇನೆ. ಆ ಕ್ವಶನ್ಗಳನ್ನು ಎಷ್ಟೇ ನಾ ಸ್ಪೀಡ್ ಕೇಳಿದ್ರು ಕೂಡ
ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದ್ರೆ ಬರೀಬೇಕು, ಆ ಕ್ವಶನ್ ಎಲ್ಲ ಬರೀರಿ. ಎಕ್ಸಾಮ್ ಅದೇ ತರ ಕ್ವಶನ್ಗಳು ಬರ್ತವೆ. ಓಕೆನಾ? ಬಾಂಬೆ ಹೈ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅಸ್ಸಾಂ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ, ಆಂಧ್ರ ಪ್ರದೇಶದಲ್ಲಿ. ಶಬಾಷ್. ಬಾಂಬೆ ಹೈ. ಬಾಂಬೆ ಹೈದಲ್ಲಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಏನ್ ಕರೀತಾರೆ ಅಂದ್ರೆ ಸಾಗರ ಸಾಮ್ರಾಟ ಅಂತ ಕರೀತಾರೆ. ಸಾಗರ ಸಾಮ್ರಾಟ. ಅಲ್ಲಿರುವಂತ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಸಾಗರ ಸಾಮ್ರಾಟ ಅಂತ ಕರೀತಾರೆ. 3 ಬಾರಿ ಸಿವಿಲ್ PSI ಕೇಳೋ ಕ್ವಶನ್. ಸಾಗರ ಸಾಮ್ರಾಟ ಎಂದರೆ ಖ್ಯಾತ ತೈಲ ನಿಕ್ಷೇಪ. ಖ್ಯಾತ ತೈಲ ನಿಕ್ಷೇಪವನ್ನು ಸಾಗರ ಸಾಮ್ರಾಟ ಅಂತ ಕರೀತಾರೆ ಅಲ್ಲ? ಖ್ಯಾತ ತೈಲ ನಿಕ್ಷೇಪವನ್ನು ಸಾಗರ ಸಾಮ್ರಾಟ ಅಂತ ಹೇಳಿ ಕರೀತಾರೆ. ಮುಂಬೈಯಿಂದ 110 ಕಿಲೋಮೀಟರ್ ದೂರ ಇದೆ. 1400 ಮೀಟರ್ ಆಳವಿದೆ. 2500 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 491 ದಶಲಕ್ಷ ಟನ್ನದಷ್ಟು ಪೆಟ್ರೋಲಿಯಂ ಪತ್ತೆಯಾಗಿದೆ ಅಲ್ಲ? ಈ ಪ್ರೆಸೆಂಟ್ ಭಾರತ ದೇಶದಲ್ಲಿ ಹೈಯೆಸ್ಟ್ ಪೆಟ್ರೋಲಿಯಂ ಕಂಡು ಬರುವಂತ ಪ್ರದೇಶ ಅಂದ್ರೆ ಬಾಂಬೆ ಹೈ. ಆ ಬಾಂಬೆ ಹೈ ಅನ್ನು ಏನಂತ ಕರೀತಾರೆ ಅಂದ್ರೆ ಸಾಗರ ಸಾಮ್ರಾಟ ಅಂತ ಕರೀತಾರೆ. ಸಾಗರ ಸಾಮ್ರಾಟ. ಸಾಗರ ಸಾಮ್ರಾಟ ಎಂದು ಕರೆಯುತ್ತಾರೆ, ನೆನಪಿಡಿ. ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಮಧ್ಯಪ್ರದೇಶ ಸಿಂಗ್ರೌಲಿ, ಜಾರ್ಖಂಡ ಜರಿಯಾ, ಒಡಿಶಾ ರಾಜ್ಯ ತಲ್ಚಾರ, ಆಂಧ್ರ ಪ್ರದೇಶ ರಾಣಿಗಂಜ್. ಎಕ್ಸಲೆಂಟ್, ಎಕ್ಸಲೆಂಟ್. 91% ಕರೆಕ್ಟ್ ಆನ್ಸರ್ ಮಾಡಿದ್ರಿ. 85 ಇರ್ಲಿ. ಯಾರು ತಪ್ಪು ಹಾಕಿರಲ್ಲ ಕರೆಕ್ಟ್ ಆನ್ಸರ್ ಮಾಡ್ಕೊಂಡ್ಬಿಡಿ. ಮಧ್ಯಪ್ರದೇಶ ಅಂದ್ರ ಸಿಂಗ್ರೌಲಿ, ಜಾರ್ಖಂಡ್ ಅಂದ್ರ ಜರಿಯಾ, ಒಡಿಶಾ ಅಂದ್ರ ತಲ್ಚಾರ. ಬಟ್ ರಾಣಿಗಂಜ್ ಎಲ್ಲಿ ಕಂಡು ಬರ್ತಂದ್ರ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಪಶ್ಚಿಮ ಬಂಗಾಳದಲ್ಲಿ ರಾಣಿಗಂಜ್. ರಾಣಿಗಂಜ್ ಎಲ್ಲಿದೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ. ಸರಿ, ಎಲ್ಲ ಏನ್ರಿ ಇವು? ಹೌದು, ಭಾರತ ದೇಶದಲ್ಲಿ ಪ್ರಸಿದ್ಧವಾಗಿರುವಂತ ಕಲ್ಲಿದ್ದಲು ನಿಕ್ಷೇಪಗಳು ಇವು. ನಮ್ಮ ದೇಶದ ಪ್ರಸಿದ್ಧವಾಗಿರುವಂತ ಕಲ್ಲಿದ್ದಲು ನಿಕ್ಷೇಪಗಳು. ಮಧ್ಯಪ್ರದೇಶ ಅಂದ ತಕ್ಷಣ ಟಾರ್ಗೆಟ್ ಮಾಡೋದು ಸಿಂಗ್ರೌಲಿ, ಜಾರ್ಖಂಡ್ ಅಂದ ತಕ್ಷಣ ಟಾರ್ಗೆಟ್ ಮಾಡೋದು ಜರಿಯಾ, ಒಡಿಶಾ ಅಂದ ತಕ್ಷಣ ಟಾರ್ಗೆಟ್ ಮಾಡೋದು ತಲ್ಚಾರ್, ಆಂಧ್ರ ಪ್ರದೇಶ ಅಂದ ತಕ್ಷಣ ಪಶ್ಚಿಮ ಬಂಗಾಳ ಅಂದ ತಕ್ಷಣ ರಾಣಿಗಂಜ್. ಸಿಂಗ್ರೌಲಿ, ಜರಿಯಾ, ತಲ್ಚಾರ, ರಾಣಿಗಂಜ್. ಪಶ್ಚಿಮ ಬಂಗಾಳದ ರಾಣಿಗಂಜ್. ಬಟ್ ಆಂಧ್ರ ಪ್ರದೇಶದಲ್ಲಿ ಕರೀಂನಗರ್ ಅಂತ ಬರ್ತದೆ. ಪ್ರೆಸೆಂಟ್ ತೆಲಂಗಾಣಕ್ಕೆ ಅದು ಅಪ್ಲೈ ಆಗಿದೆ. ತೆಲಂಗಾಣ. ಹಾಗಾದ್ರೆ ಇವುಗಳಲ್ಲಿ ಭಾರತ ದೇಶದ ಮೊದಲ ಕಲ್ಲಿದ್ದಲು ನಿಕ್ಷೇಪ ಯಾವುದು? ನಮ್ಮ ದೇಶದ ಮೊಟ್ಟ ಮೊದಲ ಕಲ್ಲಿದ್ದಲು ನಿಕ್ಷೇಪ ಸಿಂಗ್ರೌಲಿ, ಜರಿಯಾ, ತಲ್ಚಾರ, ರಾಣಿಗಂಜ್. ಶಬಾಷ್. ಸರಿಯಾಗಿರುವಂತ ಉತ್ತರ ರಾಣಿಗಂಜ್. ನೋಡಿ, ಇರ್ಲಿ. 48% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಯಾರು ತಪ್ಪು ಹಾಕಿರಲ್ಲ ಖುಷಿ ಪಡಬೇಕು. ನೆಕ್ಸ್ಟ್ ನಾ ತಪ್ಪು ಹಾಕಂಗಿಲ್ಲ ಅಂತ. ತಪ್ಪು ಹಾಕಿದ್ದು ಓಕೆ. ನೆಕ್ಸ್ಟ್ ದಿನಮಾನಗಳಲ್ಲಿ ನಾನು ತಪ್ಪು ಹಾಕಂಗಿಲ್ಲ. ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ನೋ ಒನ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್. ಈ ಜಗತ್ತಿನಲ್ಲಿ ಯಾರು ಪರಿಪೂರ್ಣರಲ್ಲ. ಒಂದು ಅಂಕದಿಂದ ಯಾರ ಹಣೆ ಬರ ನಿರ್ಧಾರ ಮಾಡಕ್ಕಾಗಲ್ಲ. ನಾ ಫಸ್ಟಿಗೆ ಹೇಳಿನಿ, ನಾವು ದಡ್ರು, ನಾವು ಜಾಣರಲ್ಲ. ಆದರೆ ಒಂದಿನ ಸಾಧನೆ ಮಾಡೇ ಮಾಡ್ತೀವಿ. ಶತಸಿದ್ಧ ಇವು. ಹೇಳಿದ್ಮೇಲೆ ಒಂದ್ಸರಿ. ಹಾಗಾದ್ರೆ ಪಶ್ಚಿಮ ಬಂಗಾಳದ ರಾಣಿಗಂಜ್ ಇದೆಯಲ್ಲ, 1774. ದೇಶದ ಮೊಟ್ಟ ಮೊದಲ ಕಲ್ಲಿದ್ದಲು ನಿಕ್ಷೇಪ ಯಾವಂದ್ರೆ ಪಶ್ಚಿಮ ಬಂಗಾಳದ ರಾಣಿಗಂಜ್. ಇದು ಭಾರತ ದೇಶದ ಮೊದಲ ಕಲ್ಲಿದ್ದಲು ನಿಕ್ಷೇಪ. ಒಡಿಶಾ ರಾಜ್ಯದ ತಲ್ಚಾರ್. ಇದು 2017 KS ಕ್ವಶನ್ ಕೇಳಿದ್ದ. ಮತ್ತೆ 2019 CET ಕ್ವಶನ್ ಕೇಳಿದ್ದ. ಹೈಸ್ಕೂಲ್ ಟೀಚರ್ CET ಗೆ.
ಹೈಸ್ಕೂಲ್ ಟೀಚರ್ ಸಿಇಟಿ 2019ರಲ್ಲಿ ಯಾರ ಟಿಇಟಿ ಬರ್ದ ಸಿಇಟಿ ಬರ್ದಿರಲ್ಲ ಅಲ್ಲಿ ಕ್ವಶನ್ ಆಗಿತ್ತು ನೋಡಿ. ಒಡಿಶಾ ರಾಜ್ಯದಲ್ಲಿ ತಲ್ಚಾರ, ಜಾರ್ಖಂಡದ ಜರಿಯಾ, ಮಧ್ಯಪ್ರದೇಶದ ಶಿಂಗ್ರೌಲಿ, ಪಶ್ಚಿಮ ಬಂಗಾಳದ ರಾಣಿಗಂಜ್ ಭಾರತ ದೇಶದ ಪ್ರಸಿದ್ಧವಾಗಿರುವಂತಹ ಕಲ್ಲಿದ್ದಲದ ನಿಕ್ಷೇಪಗಳು ಅಂತ ಹೇಳಿ ಗುರುತಿಸ್ತೀವಿ. ಬಾಕ್ಸೈಟ್, ಅಲ್ಯೂಮಿನಿಯಂ, ಚಾಲ್ಕೋಸೈಟ್, ತಾಮ್ರ, ಹೆಮಟೈಟ್, ಕಲ್ಲಿದ್ದಲು, ಸುಣ್ಣದ ಕಲ್ಲು, ಅಮೃತ ಶಿಲೆ. ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಬಾಕ್ಸೈಟ್ ಅಲ್ಯೂಮಿನಿಯಂ, ಚಾಲ್ಕೋಸೈಟ್ ತಾಮ್ರ, ಹೆಮಟೈಟ್ ಕಲ್ಲಿದ್ದಲು, ಸುಣ್ಣದ ಕಲ್ಲು. ಯಾವ ಜೋಡಿ ತಪ್ಪಾಗಿದೆ? ಯಾವ ಒಂದು ಜೋಡಿ ತಪ್ಪಾಗಿದೆ? ಬಾಕ್ಸೈಟ್ ಅಲ್ಯೂಮಿನಿಯಂ, ಚಾಲ್ಕೋಸೈಟ್ ತಾಮ್ರ, ಹೆಮಟೈಟ್ ಕಲ್ಲಿದ್ದಲು, ಸುಣ್ಣದ ಕಲ್ಲು, ಅಮೃತ ಶಿಲೆ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಸಿ, ರೈಟ್ ಆನ್ಸರ್ ನೋಡಿ. ಸಿ, ಹೆಮಟೈಟ್ ಅನ್ನೋದು ಕಬ್ಬಿಣದ ಅದಿರು ಹೊರತು ಕಬ್ಬಿಣದ ಅದಿರು. ಹೆಮಟೈಟ್ ಅನ್ನೋದು ಕಬ್ಬಿಣದ ಒಂದು ಅದಿರು. ಆದ್ರೆ ಕಲ್ಲಿದ್ದಲಿಗೆ 4 ತರದ ಅದಿರುಗಳು ಬರ್ತವೆ. ಕಲ್ಲಿದ್ದಲದ 4 ಅದಿರುಗಳು ಯಾವುವು? ಕಲ್ಲಿದ್ದಲದ 4 ಅದಿರುಗಳು ಆಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಫೀಟ್. ಆಂಥ್ರಾಸೈಟ್, ಲಿಗ್ನೈಟ್, ಬಿಟುಮಿನಸ್, ಫೀಟ್. ಅವು ಏನಪ್ಪಾ ಅಂದ್ರೆ ಕಲ್ಲಿದ್ದಲದ ಮೂಲ ಅದಿರುಗಳು ಅಂತ ಹೇಳಿ ಕರಿತೀವಿ. ಕಲ್ಲಿದ್ದಲಕ್ಕೆ ಮೂಲ ಅದಿರುಗಳು. ಕ್ವಶನ್ ಏನ್ ಕೇಳ್ತಾನಂದ್ರೆ ಅದಿರು ಕೇಳ್ತಾನೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲೋಹ ಯಾವುದರಿಂದ ರಚನೆ ಆಗ್ತದೆ ಅಂತ ಕೇಳ್ತಾನೆ. ಪ್ರಸಿದ್ಧವಾಗಿರುವಂತ ನಿಕ್ಷೇಪಗಳು, ಆ ನಿಕ್ಷೇಪದಲ್ಲಿ ಉತ್ಪಾದನೆ ಆಗಿರುವಂತ ಲೋಹಗಳು ಕೇಳ್ತಾನೆ. ಭಾರತ ದೇಶಕ್ಕೆ ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ರೆಡ್ ಪಾಂಡಾ, ಹಾರುವ ಅಳಿಲುಗಳು, ಮೊಸಳೆಗಳು, ಸಿಂಹ. ಪನ್ನಾ, ಬೈತಾರ ಕನ್ನಿಕಾ, ನಮದಪ್, ನೋಕ್ರೋಕ್ ಪ್ಲಸ್ ಕಾಂಚನಜುಂಗ. ಯಾವ ಜೋಡಿ ತಪ್ಪಾಗಿದೆ? ರೆಡ್ ಪಾಂಡಾ, ನೋಕ್ರೋಕ್ ಮತ್ತು ಕಾಂಚನಜುಂಗ, ಹಾರುವ ಅಳಿಲುಗಳು ನಮದಪ್, ಮೊಸಳೆ ಬೈತಾರ ಕನ್ನಿಕಾ, ಸಿಂಹ ಪನ್ನಾ. ಯಾಕೆ ತಪ್ಪಾಕಿದ್ರಿ? ಇರ್ಲಿ. ಸಿಂಹ ಅಂದ ತಕ್ಷಣ ಪನ್ನಾದಲ್ಲಿ ಕಂಡು ಬರಂಗಿಲ್ಲ. ಈ ಸಿಂಹ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಗಿರ್ರದಲ್ಲಿ ಕಂಡು ಬರ್ತವೆ. ಗುಜರಾತ್ ರಾಜ್ಯದ ಗಿರ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆ. ಪ್ರಸಿದ್ಧವಾಗಿರುವಂತಹ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಿಂಹಗಳು ಕಂಡು ಬರುತ್ತವೆ. ಸಿಂಹಗಳು ಭಾರತ ದೇಶದಲ್ಲಿ ಎಲ್ಲಿ ಕಂಡು ಬರ್ತವೆ ಅಂದ್ರೆ ಗಿರ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತವೆ. ಮೊಸಳೆಗಳು ಒಡಿಶಾ ರಾಜ್ಯದ ಬೈತಾರ ಕನ್ನಿಕಾ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತವೆ. ಹಾರುವ ಅಳಿಲುಗಳು ಅರುಣಾಚಲ ಪ್ರದೇಶದ ನಮದಪ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತವೆ. ಓಕೆನಾ? ರೆಡ್ ಪಾಂಡಗಳಲ್ಲಿ ಕಂಡು ಬರ್ತವೆ ಅಂದ್ರೆ ನೋಕ್ರೋಕ್ ಮತ್ತು ಕಾಂಚನಜುಂಗ. ನೋಕ್ರೋಕ್ ಮತ್ತು ಕಾಂಚನಜುಂಗದಲ್ಲಿ ರೆಡ್ ಪಾಂಡಗಳು ಕಂಡು ಬರುತ್ತವೆ. ಹಾಗಾದ್ರೆ ಸಿಂಹಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಗಿರ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಗುರ್ ಅಂತ ಬರ್ದಿರಿ.
ಗಿರ್ ಗಿರ್ ಎಂಬ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬಂದು ಇಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಸಿಂಹಗಳು ಕಂಡು ಬರ್ತವೆ. ಸಿಂಹಗಳು ಗಿರ್ ಎಂಬ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಿಂಹಗಳು ಫೇಮಸ್ ಆಗಿವೆ. ಮೊಸಳೆಗಳು ಬೈತಾರ ಕನ್ನಿಕಾ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ. ಹಾರುವ ಅಳಿಲುಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ನಮದಪ್ಪ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತವೆ. ಅವ್ರು ಬರ್ತಾ ಇಲ್ಲ. ಓಕೆ 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 ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಆಗಿರಬಹುದು. ರೆಡ್ ಪಾಂಡಾ, ನೋಕ್ರೋಕ್ ಅಥವಾ ಕಾಂಚನ ಜುಂಗ ಅಂತ ಹೇಳಿ ಕರೆಯಲ್ಪಡ್ತೀವಿ. ನನ್ನ ವಾಯ್ಸ್ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಪನ್ನಾರ್ ಇದೊಂದು ಜೈವಿಕ ಸಂರಕ್ಷಣಾ ತಾಣನೂ ಹೌದು. ಇದೊಂದು ಭಾರತ ದೇಶದ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನನೂ ಹೌದು. ಪನ್ನಾ ಎಂಬ ಜೈವಿಕ ಸಂರಕ್ಷಣಾ ತಾಣ ಯಾವ ರಾಜ್ಯದಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತದೆ. ಮಧ್ಯಪ್ರದೇಶದಲ್ಲಿ ಪನ್ನಾ ಎಂಬ ಪ್ರಸಿದ್ಧವಾಗಿರುವಂತಹ ಜೈವಿಕ ಸಂರಕ್ಷಣಾ ತಾಣವನ್ನ ನೋಡ್ತೀವಿ. ಪನ್ನಾ ಹೆಮಿಸ್ ನಮದಪ್ ಕಾಂಚನಜುಂಗ ಸೌತ್ ಬಟೇನಿ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಭಾರತ ದೇಶದ ಅತ್ಯಂತ ಚಿಕ್ಕದಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನವಾಗಿದೆ? ಇಡೀ ದೇಶದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು? ದೇಶದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಸೌತ್ ಬಟೇನ್ ನೋಡಿ. ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಇದೆ. ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿದ್ದು ದೇಶದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಯಾವುದು? 300 ಚದರ ಮೀಟರ್. ಇದು ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರುತ್ತದೆ. ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬಂದು ಕೇವಲ 300 ಚದರ ಮೀಟರ್ ವಿಸ್ತೀರ್ಣ ಹೊಂದಿದ್ದು ಇಡೀ ದೇಶದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಸೌತ್ ಬಟೇನ್. ಈ ಸೌತ್ ಬಟೇನದ ವಿಶೇಷ ಏನಂದ್ರೆ ಇಲ್ಲಿ ಸಮುದ್ರದ ಸಸ್ತನಿಗಳು ಕಂಡು ಬರುತ್ತವೆ. ಸಮುದ್ರದ ಸಸ್ತನಿಗಳು ಇದು ಕ್ವಶನ್ ಆಗಿದೆ ನೋಡಿ. ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಮುದ್ರದ ಸಸ್ತನಿಗಳು ಕಂಡು ಬರುತ್ತವಂದ್ರೆ ಸೌತ್ ಬಟೇನ್. ಸೌತ್ ಬಟೇನದಲ್ಲಿ ಸಮುದ್ರದ ಸಸ್ತನಿಗಳು ಫೇಮಸ್ ಆಗಿವೆ. ನಾವು ನಿನ್ನೆ ಜಲಸಾರಿಗೆ ಅಧ್ಯಯನ ಮಾಡ್ತಾ ಇದ್ದೆವು. ಭಾರತ ದೇಶದಲ್ಲಿ ಒಟ್ಟು 6 ರಾಷ್ಟ್ರೀಯ ಜಲ ಹೆದ್ದಾರಿಗಳಿದ್ದು ಪಶ್ಚಿಮ ಕರಾವಳಿಯ ಬಂದರಗಳ ಕುರಿತು ಡಿಸ್ಕಸ್ ಮಾಡಿದ್ದೆವು. ಪಶ್ಚಿಮ ಕರಾವಳಿಯಲ್ಲಿ ಎಷ್ಟು ಬಂದರಗಳದಾವಂದ್ರೆ 6 ಬಂದರಗಳದಾವೆ. ಪೂರ್ವ ಕರಾವಳಿಯಲ್ಲಿ ಎಷ್ಟು ಬಂದರಗಳದಾವಂದ್ರೆ 7 ಬಂದರಗಳು. ಆ ಪೂರ್ವ ಕರಾವಳಿ ಬಂದರಗಳಲ್ಲಿ ಒಂದೇದ್ ಯಾವ್ದಂದ್ರೆ ಟುಟುಕೋರಿಯನ್ ಬಂದರ ಅಂತ ಕರೀತೀವಿ. ಟುಟುಕೋರಿಯನ್ ಬಂದರ. ಈ ಟುಟುಕೋರಿಯನ್ ಬಂದರದ ವಿಶೇಷ ಏನು ಅಂದ್ರೆ ಸ್ಪೆಷಲ್ ಏನು ಅಂದ್ರೆ ಟುಟುಕೋರಿಯನ್ ಇದು ತಮಿಳುನಾಡಿನ ಕರಾವಳಿಯಲ್ಲಿ ಕಂಡುಬರುವಂತ ಬಂದರವಾಗಿದ್ದು ಈ ಬಂದರದ ಮೂಲಕ ಅತಿ ಹೆಚ್ಚು ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡಲಾಗುತ್ತದೆ. ಯಾಕಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರಾಸಾಯನಿಕ ರಸಗೊಬ್ಬರಕ್ಕೆ ನಾಂದಿ ಹಾಡಿದಂತ ರಾಜ್ಯ ಅಂದ್ರೆ ತಮಿಳುನಾಡು ಇಡೀ ದೇಶದಲ್ಲಿ. ಹಾಗಾದ್ರೆ ಗರಿಷ್ಠ ಪ್ರಮಾಣದಲ್ಲಿ ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡುವಂತ ಬಂದರ ಯಾವಂದ್ರ ಟುಟುಕೋರಿಯನ್ ಬಂದರ. ಈ ತಮಿಳುನಾಡಿನಲ್ಲಿ ಕಂಡು ಬರುವಂತ ಈ ಟುಟುಕೋರಿಯನ್ ಬಂದರ ಇಡೀ ದೇಶದಲ್ಲಿ ಅತಿ ಹೆಚ್ಚು ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡ್ತದೆ. ಅಷ್ಟೇ ಅಲ್ಲದೆ ಈ ಬಂದರದ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ಈ ಹವಳ ಮುತ್ತುಗಳನ್ನ ರಫ್ತು ಮಾಡಲಾಗುತ್ತದೆ. ಇದು ಕ್ವಶನ್ ಆಗಿದೆ ನೋಡಿ. ಹವಳ ಮುತ್ತುಗಳನ್ನ ಯಾವ ಬಂದರದ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹವಳ ಮುತ್ತುಗಳನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಟುಟುಕೋರಿಯನ್ ಬಂದರದ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ಹವಳ ಮುತ್ತುಗಳನ್ನ ರಫ್ತು ಮಾಡಲಾಗುತ್ತದೆ.
ಟುಟುಕೋರಿಯನ್ ಬಂದರದ ವಿಶೇಷ ಏನು ಅಂದ್ರೆ ಈ ಬಂದರವನ್ನ ಹವಳ ಮುತ್ತುಗಳ ಬಂದರ ಅಂತೇಳಿ ಕರೀತಾರೆ. ಹವಳ ದಿನ್ನಿಗಳನ್ನ ಅಥವಾ ಹವಳ ಮುತ್ತುಗಳನ್ನ ರಫ್ತು ಮಾಡುವಂತ ಬಂದರ. ಅಷ್ಟೇ ಅಲ್ಲದೆ ಯಾವ ಬಂದರದ ಮೂಲಕ ಅತಿ ಹೆಚ್ಚು ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ರಾಸಾಯನಿಕ ರಸಗೊಬ್ಬರವನ್ನು ರಫ್ತು ಮಾಡುವಂತ ಬಂದರ ಯಾವಂದ್ರ ಟುಟುಕೋರಿಯನ್ ಬಂದರ. ಹವಳ ದಿನ್ನಿಗಳ ಬಂದರ ಗರಿಷ್ಠ ಪ್ರಮಾಣದಲ್ಲಿ ರಾಸಾಯನಿಕ ರಸಗೊಬ್ಬರ ಅದು ಬರ್ತದೆ. ಟುಟುಕೋರಿಯನ್ ಬಂದರ. ನಂತರ ಬಂದರದ ಯಾವುದಂದ್ರೆ ಚೆನ್ನೈ ಬಂದರ ಅಂತ ಕರಿತೀವಿ. ಚೆನ್ನೈ ಬಂದರ. ಈ ಚೆನ್ನೈ ಬಂದರದ ವಿಶೇಷ ಏನಂದ್ರೆ ಇದನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ದಕ್ಷಿಣ ಭಾರತದ ಹೆಬ್ಬಾಗಿಲು. ಯಾವ ಬಂದರವನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಅಂದ್ರೆ ಚೆನ್ನೈ ಬಂದರ. ಚೆನ್ನೈ ಬಂದರವನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ಈ ಬಂದರದ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ಚರ್ಮದ ವಸ್ತುಗಳನ್ನು ರಫ್ತು ಮಾಡಲಾಗುತ್ತದೆ. ಚರ್ಮದ ವಸ್ತುಗಳನ್ನ ಯಾಕಂದ್ರೆ ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಚೆನ್ನೈದಲ್ಲಿದೆ. ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಚೆನ್ನೈದಲ್ಲಿದೆ. ಆ ಉದ್ದೇಶಕ್ಕಾಗಿ ಗರಿಷ್ಠ ಪ್ರಮಾಣದಲ್ಲಿ ಚರ್ಮದ ವಸ್ತುಗಳನ್ನು ರಫ್ತು ಮಾಡುವಂತ ಬಂದರ ಯಾವ್ದಂದ್ರ ಮುಂಬೈ ಬಂದರ. ಮುಂಬೈ ಬಂದರದ ಮೂಲಕ ಚರ್ಮದ ವಸ್ತುಗಳನ್ನ ರಫ್ತು ಮಾಡಲಾಗುತ್ತದೆ. ಭಾರತದ ಹೆಬ್ಬಾಗಿಲು ಅಂತಂದ್ರೆ ಮುಂಬೈ, ಕರ್ನಾಟಕದ ಹೆಬ್ಬಾಗಿಲು ಅಂತಂದ್ರೆ ನವಮಂಗಳೂರು, ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತಂದ್ರೆ ಚೆನ್ನೈ ಬಂದರ. ಚೆನ್ನೈ ಬಂದರವನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ಈ ಬಂದರದ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ಚರ್ಮದ ವಸ್ತುಗಳನ್ನ ರಫ್ತು ಮಾಡಲಾಗುತ್ತದೆ ಅಂತೇಳಿ ಗುರುತಿಸ್ತೀವಿ. ಯಾವ ಬಂದರದ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಚರ್ಮದ ವಸ್ತುಗಳನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಚೆನ್ನೈ ಬಂದರ. ನೆಕ್ಸ್ಟ್ ಯಾವಂದ್ರೆ ಎನ್ನೋರ ಬಂದರ ಅಂತ ಕರೀತಾರೆ. ಎನ್ನೋರ ಬಂದರದ ವಿಶೇಷ ಏನಂದ್ರೆ ಭಾರತ ದೇಶದ ಏಕೈಕ ಖಾಸಗಿ ಬಂದರ. ಭಾರತದ ಏಕೈಕ ಖಾಸಗಿ ಬಂದರ. ಇತ್ತೀಚೆಗೆ ಅದಾನಿಯವರ ನೇತೃತ್ವದಲ್ಲಿ ಇನ್ನೊಂದು ಬಂದರವನ್ನು ಘೋಷಣೆ ಮಾಡಲಾಗಿದೆ. ಅದು ಯಾವ್ದಂದ್ರೆ ಮಂದ್ರಾ ಅನ್ನುವಂಥದ್ದು ಮುಂದ್ರಾ ಬಂದರ. ಈ ಪ್ರೆಸೆಂಟ್ ಎನ್ನೂರಕ್ಕಿಂತ ಅತ್ಯಂತ ದೊಡ್ಡದಾಗಿರುವಂತಹ ಖಾಸಗಿ ವಲಯದ ಬಂದರ ಅಂದ್ರೆ ಅದು ಮುಂದ್ರಾ ಬಂದರ ಅಥವಾ ಮಂದ್ರಾ ಬಂದರ ಅಂತ ಕರಿತೀವಿ. ಹಾಗಾದ್ರೆ ಎನ್ನೂರ ಬಂದರ ಎಲ್ಲಿದೆ ಅಂದ್ರೆ ತಮಿಳುನಾಡಿನಲ್ಲಿ ಕಂಡು ಬರುತ್ತದೆ. ಈ ಎನ್ನೂರ ಬಂದರವನ್ನು ಏನಂತ ಹೆಸರುನಾಮಕರಣ ಮಾಡಲಾಗಿದೆ ಅಂದ್ರೆ ಇದನ್ನ ಕಾಮರಾಜ್ಯ ಬಂದರ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ ನೋಡಿ. ಯಾವ ಬಂದರವನ್ನ ಕಾಮರಾಜ್ಯ ಬಂದರ ಎನ್ನುವರು ಅಂದ್ರೆ ಎನ್ನೂರ ಬಂದರ. ಎನ್ನೂರ ಬಂದರವನ್ನ ಕಾಮರಾಜ್ಯ ಬಂದರ ಅಂತ ಕರೀತಾರೆ. ತಮಿಳುನಾಡಿನಲ್ಲಿ ಕಂಡು ಬರುವಂತ ಬಂದರ. ಇದು ಭಾರತ ದೇಶದ ಏಕೈಕ 14 ಬಂದರಗಳಲ್ಲಿ ಖಾಸಗಿ ಬಂದರವಾಗಿದ್ದು ಇತ್ತೀಚೆಗೆ ಮಂದ್ರಾ ಅನ್ನುವಂತ ಬಂದರವು ಕೂಡ ಖಾಸಗಿ ವಲಯದ ಬಂದರವಾಗಿದೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಎಷ್ಟು ಪ್ರಧಾನವಾದ ಬಂದರಗಳಿವೆ ಅಂದ್ರೆ 3 ಪ್ರಧಾನವಾಗಿರುವಂತಹ ಬಂದರಗಳಿವೆ. ಇನ್ನು ವಿಶಾಖಪಟ್ಟಣ ಅಂತ ಒಂದು ಬಂದರ ಇದೆ. ವಿಶಾಖಪಟ್ಟಣ. ಈ ವಿಶಾಖಪಟ್ಟಣದ ಬಂದರದ ವಿಶೇಷ ಏನಂದ್ರೆ ಭಾರತ ದೇಶದಲ್ಲಿಯೇ ಅತ್ಯಂತ ಆಳವಾಗಿರುವಂತ ಬಂದರ. ವಿಶಾಖಪಟ್ಟಣ ಬಂದರದ ವಿಶೇಷ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಆಳವಾಗಿರುವಂತ ಬಂದರ. ಅತ್ಯಂತ ಬಂದರ. ಇಡೀ ದೇಶದಲ್ಲಿ ಅತ್ಯಂತ ಆಳವಾಗಿರುವಂತ ಬಂದರ ಅಂದ್ರೆ ವಿಶಾಖಪಟ್ಟಣ ಬಂದರ. ಈ ಬಂದರ ಇದರ ಆಳ ಎಷ್ಟಿದೆ ಅಂದ್ರೆ 19 ಮೀಟರ್ ಆಳವಾಗಿದೆ ನೋಡಿ. ಈ ಬಂದರದ ಆಳ ಎಷ್ಟಿದೆ ಅಂದ್ರೆ 19. ಇದರ ಪಕ್ಕದಲ್ಲಿ ಇನ್ನೊಂದು ಬಂದರ ಇದೆ, ಗಂಗಾವರಂ ಅಂತೇಳಿ. ಗಂಗಾವರಂ ಬಂದರ ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾಗಿರುವಂತ ಬಂದರ. ಇದರ ಆಳ ಎಷ್ಟಿದೆ ಅಂದ್ರೆ 21 ಮೀಟರ್ ಆಳವಾಗಿದೆ ನೋಡಿ. ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ ಅಂದ್ರೆ ಗಂಗಾವರಂ ಬಂದರ.
ದೊಡ್ಡ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ ಅಂದ್ರೆ ವಿಶಾಖಪಟ್ಟಣ. ಈ ವಿಶಾಖಪಟ್ಟಣ ಬಂದರವನ್ನ ಪೂರ್ವ ಪೂರ್ವ ಕರಾವಳಿಯ ಒಡವೆ ಎನ್ನುವರು. ಈ ಬಂದರವನ್ನು ಪೂರ್ವ ಕರಾವಳಿಯ ಒಡವೆ ಎಂದು ಕರೆಯುತ್ತಾರೆ. ಯಾವ ಬಂದರವನ್ನು ಪೂರ್ವ ಕರಾವಳಿಯ ಒಡವೆ ಎಂದು ಕರೆಯುತ್ತಾರೆ ಅಂದ್ರೆ ವಿಶಾಖಪಟ್ಟಣ ಬಂದರ. ಇದು 19 ಮೀಟರ್ ಆಳವಾಗಿದೆ. ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ ಅಂದ್ರೆ ಗಂಗಾವರಂ ಬಂದರ. ಈ ಎರಡು ಬಂದರಗಳು ಯಾವ ರಾಜ್ಯದಲ್ಲಿ ಅದಾವ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತವೆ. ವಿಶಾಖಪಟ್ಟಣ ಎಂಬ ಸ್ಥಳದಲ್ಲಿ ಭಾರತ ದೇಶದ ಅತ್ಯಂತ ಹಳೆಯದಾದ ಹಡಗು ನಿರ್ಮಾಣ ಮಾಡುವ ಕೇಂದ್ರ ಇದೆ. ಅದಕ್ಕೆ ಹಿಂದೂಸ್ತಾನ್ ಹಡಗು ಕಟ್ಟುವ ಕಾರ್ಖಾನೆ ಅಂತ ಕರೀತಾರೆ. ಹಿಂದೂಸ್ತಾನ್ ಹಡಗು ಕಟ್ಟುವ ಕಾರ್ಖಾನೆ ಭಾರತ ದೇಶದಲ್ಲಿ ಅತ್ಯಂತ ಹಳೆಯದಾಗಿರುವಂತಹ ಹಡಗು ಕಟ್ಟುವ ಕಾರ್ಖಾನೆ ಎಲ್ಲಿದೆ ಅಂದ್ರೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಕರೀತಾರೆ. ಅದು ಎಲ್ಲಿದೆ ಅಂದ್ರೆ ವಿಶಾಖಪಟ್ಟಣ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಕಂಡು ಬರುತ್ತದೆ. ಇದರ ಪೂರ್ವ ಕರಾವಳಿಯ ಒಡವೆ ಎಂದು ಕರೆಯುತ್ತಾರೆ. ದೇಶದ ಅತ್ಯಂತ ಆಳವಾಗಿರುವಂತಹ ಬಂದರ. ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾದ ಬಂದರ ಅಂದ್ರೆ ಗಂಗಾವರಂ ಬಂದರ. ಗಂಗಾವರಂ ಬಂದರದ ಆಳ ಎಷ್ಟಿದೆ ಅಂದ್ರೆ 21 ಮೀಟರ್ ಆಳವಾಗಿದೆ. ಇದು ಕ್ವಶನ್ ಕೇಳಿದ್ದಾನೆ. ಚಿಕ್ಕ ಬಂದರಗಳಲ್ಲಿ ಅತ್ಯಂತ ಆಳವಾಗಿರುವಂತಹ ಬಂದರ ಅಂದ್ರ ಗಂಗಾವರಂ ಬಂದರ. ಇನ್ನ ಇನ್ನೊಂದು ಬಂದರ ಇದೆ ನೋಡಿ. ಇದು ಯಾವ್ದಂದ್ರ ಪಾರದೀಪ ಅನ್ನುವಂತ ಬಂದರ. ಪಾರದೀಪ ಒಡಿಶಾ ರಾಜ್ಯದಲ್ಲಿ ಕಂಡು ಬರುವಂತ ಬಂದರ. ಪಾರದೀಪ ಒಡಿಶಾ ರಾಜ್ಯದಲ್ಲಿ ಪಾರದೀಪ ಬಂದರ. ಪಾರದೀಪ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ ಅಂತೇಳಿ ಕರೀತಾರೆ. ಪಾರದೀಪ ಬಂದರವನ್ನ ಸುವರ್ಣ ತ್ರಿಕೋನಾಕಾರದ ಬಂದರ. ಪಾರದೀಪ ಬಂದರದ ವಿಶೇಷ ಏನಂದ್ರೆ ಸುವರ್ಣ ತ್ರಿಕೋನಾಕಾರದ ಬಂದರ. ಯಾವ ಬಂದರವನ್ನು ಸುವರ್ಣ ತ್ರಿಕೋನಾಕಾರದ ಬಂದರ ಎನ್ನುವರಂದ್ರೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರುವಂತಹ ಪಾರದೀಪ ಬಂದರ. ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಪಾರದೀಪ ಬಂದರವನ್ನು ಸುವರ್ಣ ತ್ರಿಕೋನಾಕಾರದ ಬಂದರ ಎಂದು ಕರೆಯುತ್ತಾರೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತಂದ್ರೆ ಈ ಬಂದರದ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳನ್ನ ರಫ್ತು ಮಾಡಲಾಗುತ್ತದೆ. ಖನಿಜ ಸಂಪನ್ಮೂಲಗಳನ್ನ. ಇದು ಕ್ವಶನ್ ಆಗಿದೆ ನೋಡಿ. ಯಾವ ಬಂದರದ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಪಾರದೀಪ ಬಂದರದ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳನ್ನ ರಫ್ತು ಮಾಡಲಾಗುತ್ತದೆ. ಯಾಕಂದ್ರೆ ಇದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಸಮೀಪದಲ್ಲಿ ಕಂಡು ಬರುತ್ತದೆ. ಆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯ ಸಮೀಪದಲ್ಲಿ ಕಂಡು ಬರುವುದರಿಂದ ಈ ಬಂದರದ ಮೂಲಕ ಗರಿಷ್ಠ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳನ್ನ ರಫ್ತು ಮಾಡಲಾಗುತ್ತದೆ. ಪಾರದೀಪ ಬಂದರ, ಸುವರ್ಣ ತ್ರಿಕೋನಾಕಾರದ ಬಂದರ, ಖನಿಜ ಸಂಪನ್ಮೂಲಗಳನ್ನು ರಫ್ತು ಮಾಡುವಂತ ಬಂದರ. ಅದು ಬಿಟ್ರೆ ಇನ್ನೊಂದು ಯಾವ್ದಂದ್ರೆ ಕಲ್ಕತ್ತಾ ಬಂದರ ಅಂತ ಕರಿತೀವಿ. ಕಲ್ಕತ್ತಾ ಬಂದರ. ಈ ಕಲ್ಕತ್ತಾ ಬಂದರವನ್ನ ಇತ್ತೀಚೆಗೆ ನರೇಂದ್ರ ಮೋದಿಯವರ ಸರ್ಕಾರ ಅಥವಾ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ NDA ಸರ್ಕಾರ ಏನು ನಾಮಕರಣ ಮಾಡಿದೆ ಅಂದ್ರೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ನಾಮಕರಣ ಮಾಡಿದೆ. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ನಾಮಕರಣ ಮಾಡಲಾಗಿದೆ. ಇದು ಕ್ವಶನ್ ಕೇಳಿದ್ದಾನೆ. ಯಾವ ಬಂದರವನ್ನ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಕರೆಯುತ್ತಾರೆ ಅಂದ್ರೆ ಕಲ್ಕತ್ತಾ ಬಂದರ. ಕಲ್ಕತ್ತಾ ಬಂದರವನ್ನು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಅಂತ ಕರೀತಾರೆ. ಪಾಯಿಂಟ್ ನಂಬರ್ 1. ಕಲ್ಕತ್ತಾ ಬಂದರವನ್ನು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ. ಎರಡನೇದ್ದು ಏನು ಅಂತಂದ್ರೆ ಹೈಯೆಸ್ಟ್ ಸೆಣಬು ರಫ್ತು ಮಾಡುವಂತ ಬಂದರ ಇದು. ಕಲ್ಕತ್ತಾ ಬಂದರವನ್ನು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಕರೆಯುತ್ತಾರೆ. ಅತಿ ಹೆಚ್ಚು ಸೆಣಬು ರಫ್ತು ಮಾಡುವಂತ ಬಂದರ ಯಾವ್ದಂದ್ರೆ ಕಲ್ಕತ್ತಾ ಬಂದರ. ದಂಡೆಯ ಮೇಲೆ ಅಂತ ಕ್ವಶನ್ ಕೇಳಿದ್ದಾನೆ. ಹುಬ್ಳಿ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ. ಹುಬ್ಳಿ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ. ಗರಿಷ್ಠ ಪ್ರಮಾಣದಲ್ಲಿ ಸೆಣಬನ್ನು ರಫ್ತು ಮಾಡುವಂತ ಬಂದರ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ. ಅದಕ್ಕೆ ಇದಕ್ಕೆ ಅಂತ ಕರೀತಾರೆ ಅಂದ್ರೆ ಗೋಲ್ಡನ್ ಫೈಬರ್ ಬಂದರ ಅಂತ ಕರೀತಾರೆ. ಕಲ್ಕತ್ತಾ ಬಂದರವನ್ನ ಹೈಯೆಸ್ಟ್ ಚಹಾ ರಫ್ತು ಮಾಡಲಾಗುತ್ತದೆ. ಆದ್ದರಿಂದ ಇದನ್ನ ಚಹಾದ ಬಂದರ ಎಂದು ಕರೆಯುತ್ತಾರೆ. ಇದು ಕ್ವಶನ್ ಕೇಳೋಣ. ಯಾವ ಬಂದರವನ್ನ ಚಹಾದ ಬಂದರ ಎಂದು ಕರೆಯುತ್ತಾರೆ ಅಂದ್ರೆ ಕಲ್ಕತ್ತಾ ಬಂದರ. ಕಲ್ಕತ್ತಾ ಬಂದರವನ್ನು ಚಹಾದ ಬಂದರ ಎಂದು ಕರೆಯುತ್ತಾರೆ. ಯಾವ ನದಿಯ ದಂಡೆಯ ಮೇಲೆ ಇದೆ ಅಂದ್ರೆ
ಹುಗ್ಲಿ ನದಿಯ ದಂಡೆಯ ಮೇಲೆ ಇದೆ. ಗರಿಷ್ಠ ಪ್ರಮಾಣದಲ್ಲಿ ಸೆಣಬು ರಫ್ತು ಮಾಡುವ ಬಂದರ. ಇದನ್ನ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಕರೆಯುತ್ತಾರೆ. ಗಣರಾಜ್ಯೋತ್ಸವದಲ್ಲಿ ಈ ಬಂದರವನ್ನು ಪ್ರದರ್ಶನ ಮಾಡಲಾಯಿತು ಅಂತ. ಇದು ಯಾರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಅಂತ ಒಂದ್ಸರಿ ಕ್ವಶನ್ ಕೇಳಿದ್ದಾನೆ. ಔರಂಗಜೇಬನ ಕಾಲದಲ್ಲಿ, ಅಂದ್ರೆ 1707ರಲ್ಲಿ ಔರಂಗಜೇಬನ ಕಾಲದಲ್ಲಿ ನಿರ್ಮಾಣಗೊಂಡಂತ ಬಂದರ ಯಾವ್ದಂದ್ರ ಕಲ್ಕತ್ತಾ ಬಂದರ. ಕಲ್ಕತ್ತಾ ಬಂದರವು ಔರಂಗಜೇಬನ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಔರಂಗಜೇಬನ ಕಾಲದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಬಂದರ ಕಲ್ಕತ್ತಾ ಬಂದರ. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ, ಸೆಣಬು ರಫ್ತು ಮಾಡುವ ಬಂದರ, ಹುಗ್ಲಿ ನದಿಯ ದಂಡೆಯ ಮೇಲೆ ಕಂಡು ಬರುತ್ತದೆ. ಮತ್ತೆ ಇದನ್ನ ಏನ್ ಕರೀತಾರಂದ್ರೆ ಪೂರ್ವ ಭಾರತದ ಹೆಬ್ಬಾಗಿಲು ಎನ್ನುವರು. ಪೂರ್ವ ಭಾರತದ ಹೆಬ್ಬಾಗಿಲು. ಯಾವ ಬಂದರವನ್ನ ಪೂರ್ವ ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾನೆ. ಅದು ಕಲ್ಕತ್ತಾ ಬಂದರ. ಯಾವ ತರ ಭಾರತದ ಹೆಬ್ಬಾಗಿಲು ಮುಂಬೈಯೋ, ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು, ಆ ತರ ಪೂರ್ವ ಭಾರತದ ಹೆಬ್ಬಾಗಿಲು ಯಾವ್ದಂದ್ರೆ ಕಲ್ಕತ್ತಾ ಬಂದರ. ಕಲ್ಕತ್ತಾ ಬಂದರವನ್ನ ಪೂರ್ವ ಭಾರತದ ಹೆಬ್ಬಾಗಿಲು ಅಂತೇಳಿ ಕರೆಯಲ್ಪಡ್ತೀವಿ. ಇನ್ನ ಭಾರತ ದೇಶದಲ್ಲಿ ಇಲ್ಲಿ ಅಂಡೋಮಾನ್ ನಿಕೋಬಾರ್ ಕಂಡು ಬರ್ತಾವಲ್ಲ, ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಅಂಡೋಮಾನ್ ನಿಕೋಬಾರವನ್ನು ಬೇರ್ಪಡಿಸುವ ಕಾಲುವೆ ಅಂದ್ರೆ 10 ಡಿಗ್ರಿ ಚಾನಲ್. ಓಕೆನಾ? ಅಂಡೋಮಾನ್ ನಿಕೋಬಾರವನ್ನು ಬೇರ್ಪಡಿಸುವಂತ ಕಾಲುವೆ 10 ಡಿಗ್ರಿ ಚಾನಲ್. ದಕ್ಷಿಣ ಅಂಡೋಮಾನ್ ಇದೆಯಲ್ಲ, ಇದೇ ದಕ್ಷಿಣ ಅಂಡೋಮಾನ್ ಅಂತ ಕರಿತೀವಿ. ಈ ದಕ್ಷಿಣ ಅಂಡೋಮಾನದಲ್ಲಿ ಏನಿದೆ ಅಂದ್ರೆ ಪೋರ್ಟ್ ಬ್ಲೇಯರ್ ಇದೆ. ಪೋರ್ಟ್ ಬ್ಲೇಯರ್ ಅಂಡೋಮಾನ್ ನಿಕೋಬಾರದ ರಾಜಧಾನಿ ಅದು. ಇದೆಯಲ್ಲ, ಈ ಪೋರ್ಟ್ ಬ್ಲೇಯರ್ ವಿಶೇಷ ಏನು ಅಂತಂದ್ರೆ ಇದು ಅಂಡೋಮಾನ್ ನಿಕೋಬಾರದ ರಾಜಧಾನಿ ಅಂತ ಕರಿತೀವಿ. ಅಂಡೋಮಾನ್ ನಿಕೋಬಾರದ ರಾಜಧಾನಿ ಆಗಿರುವಂತ ಪೋರ್ಟ್ ಬ್ಲೇಯರ್ ದಲ್ಲಿ ಯಾವ ಬಂದರ ಇದೆ ಅಂದ್ರೆ ಇಲ್ಲಿ ವಿ.ಡಿ. ಸಾವರ್ಕರ್ ಬಂದರ ಅಂತ ಕರೀತಾರೆ. ಅಧಿಕೃತವಾಗಿ ನಾಮಕರಣ ಮಾಡಿಲ್ಲ. ಪೋರ್ಟ್ ಬ್ಲೇಯರ್ ಬಂದರ, ಬಟ್ ವಿ.ಡಿ. ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಇಲ್ಲಿ. ಹಾಗಾದ್ರೆ ಈ ಬಂದರದ ಮೂಲಕ ಏನೇನು ರಫ್ತು ಮಾಡಲಾಗುತ್ತದೆ ಅಂದ್ರೆ ರಬ್ಬರ್ ರಫ್ತು ಮಾಡಲಾಗುತ್ತದೆ. ಯಾವ ಬಂದರದ ಮೂಲಕ ರಬ್ಬರ್ ಅನ್ನು ರಫ್ತು ಮಾಡಲಾಗುತ್ತದೆ ಅಂದ್ರೆ ಪೋರ್ಟ್ ಬ್ಲೇಯರ್ ಬಂದರದ ಮೂಲಕ ರಬ್ಬರ್ ಅನ್ನ ರಫ್ತು ಮಾಡಲಾಗುತ್ತದೆ. ಹೀಗೆ ಭಾರತ ದೇಶದಲ್ಲಿ ಒಟ್ಟು ಎಷ್ಟು ಬಂದರಗಳಿವೆ ಅಂತಂದ್ರೆ 14 ಬಂದರಗಳಿವೆ. ಪಶ್ಚಿಮ ಕರಾವಳಿಯಲ್ಲಿ 6, ಪೂರ್ವ ಕರಾವಳಿಯಲ್ಲಿ 7, ಅಂಡೋಮಾನ್ ನಿಕೋಬಾರದಲ್ಲಿ 1. ಇನ್ನು ಸಣ್ಣ ಪುಟ್ಟ ಬಂದರಗಳ ಸಂಖ್ಯೆ ಜಾಸ್ತಿ ಅದಾವೆ, ಅವುಗಳ ಬಗ್ಗೆ ತಿಳಿಗೊಳಿಸುವ ಬೇಡ. ಒಟ್ಟಾರೆಯಾಗಿ ನಮ್ಮ ಭಾರತ ದೇಶದಲ್ಲಿ ಕಂಡು ಬರುವ ಬಂದರಗಳ ಸಂಖ್ಯೆ ಎಷ್ಟು ಅಂದ್ರೆ 14 ಬಂದರಗಳು. ಪಶ್ಚಿಮ ಕರಾವಳಿಯಲ್ಲಿ 6 ಬಂದರಗಳು, ಪೂರ್ವ ಕರಾವಳಿಯಲ್ಲಿ 7 ಬಂದರಗಳು, ಅಂಡೋಮಾನ್ ನಿಕೋಬಾರದಲ್ಲಿ 1 ಬಂದರ. ಹೇಳಿ, ಯಾವ ಬಂದರವನ್ನು ಕಾಮರಾಜ ಬಂದರ ಎಂದು ಕರೆಯುತ್ತಾರೆ? ಯಾವ ಬಂದರವನ್ನು ಕಾಮರಾಜ ಬಂದರ ಎಂದು ಕರೆಯುತ್ತಾರೆ ಅಂದ್ರೆ ಎನ್ನೋರ ಬಂದರ ನೋಡಿ. ಓಕೆ. ಯಾವ ಬಂದರವನ್ನ ಪೂರ್ವದ ವೆನ್ನಿಸ್ ಎಂದು ಕರೆಯುತ್ತಾರೆ? ಪೂರ್ವದ ವೆನ್ನಿಸ್ ಯಾವುದು? ಅಲಿಪೂಜಿ ಬಂದರ ನೋಡಿ. ಅಲಿಪೂಜಿ ಬಂದರವನ್ನು ಪೂರ್ವದ ವೆನ್ನಿಸ್ ಅಂತ ಹೇಳಿ ಕರೀತಾರೆ. ವೆನ್ನಿಸ್ ಎಲ್ಲಿದೆ ಅಂದ್ರೆ ಇಟಲಿ ದೇಶದಲ್ಲಿ ಕಂಡು ಬರ್ತದೆ. ಇಟಲಿ ದೇಶದಲ್ಲಿ ವೆನ್ನಿಸ್ ಅಂತ ಕಂಡು ಬರ್ತದೆ. ಅದನ್ನ ಪೂರ್ವದ ವೆನ್ನಿಸ್ ಯಾವ್ದಂದ್ರೆ ಅಲಿಪೂಜಿ ಬಂದರ, ಪೂರ್ವದ ವೆನ್ನಿಸ್. ಯಾವ ಬಂದರದ ಮೂಲಕ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ ರಫ್ತು ಮಾಡಲಾಗುತ್ತದೆ? ಕಬ್ಬಿಣದ ಅದಿರನ್ನು ರಫ್ತು ಮಾಡುವಂತ ಬಂದರ ಎಕ್ಸಲೆಂಟ್, ಮರ್ಮಗೋವಾ. ಯಾವ ಬಂದರವನ್ನು ಜವಾಹರ್ಲಾಲ್ ನೆಹರು ಬಂದರ ಎಂದು ಕರೆಯುತ್ತಾರೆ? ಯಾವ ಬಂದರವನ್ನು ಜವಾಹರ್ಲಾಲ್ ನೆಹರು ಬಂದರ ಎಂದು ಕರೆಯುತ್ತಾರೆ? ನವಸೇವಾ ಬಂದರ ನೋಡಿ. ನವಸೇವಾ ಬಂದರವನ್ನ ಜವಾಹರ್ಲಾಲ್ ನೆಹರು ಬಂದರ ಅಂತೇಳಿ ಕರೆಯಲ್ಪಡ್ತೀವಿ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿದ ನದಿ ಯಾವುದು? ಭಾರತ ದೇಶದಲ್ಲಿ ಗರಿಷ್ಠ ಒಳನಾಡು ಜಲಸಾರಿಗೆ ಹೊಂದಿದ ನದಿ ಗಂಗಾ ನದಿ. ಕರ್ನಾಟಕ ರಾಜ್ಯದಲ್ಲಿ ಒಳನಾಡು ಜಲಸಾರಿಗೆ ಯಾವ ನದಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ? ತುಂಗಭದ್ರಾ ನದಿ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನು ವಿಭಾಗ ಮಾಡುವ ನದಿ ಯಾವುದು? ನರ್ಮದಾ ನದಿ ನೋಡಿ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತಗಳನ್ನ ವಿಭಾಗ ಮಾಡುವ ನದಿ ಯಾವ್ದಂದ್ರ ನರ್ಮದಾ ನದಿ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕವನ್ನು ವಿಭಾಗ ಮಾಡುವ ನದಿ ಎಕ್ಸಲೆಂಟ್, ತುಂಗಭದ್ರಾ ನದಿ ನೋಡಿ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕವನ್ನು ವಿಭಾಗ ಮಾಡುವ ನದಿ ಯಾವ್ದಂದ್ರ ತುಂಗಭದ್ರಾ ನದಿ.
ತುಂಗಭದ್ರಾ ನದಿಯಾಗಿದೆ. ನೆಕ್ಸ್ಟ್ ಮತ್ತೊಂದು ಸಾರಿಗೆ ಯಾವುದು ಅಂದ್ರೆ ರೈಲು ಸಾರಿಗೆ ಅಂತ ಹೇಳಿ ಗುರುತಿಸ್ತೀವಿ. ರೈಲು ಸಾರಿಗೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ರೈಲನ್ನು ಆವಿಷ್ಕಾರ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಜಾರ್ಜ್ ಸ್ಟಿಫನ್ಸನ್. ಜಾರ್ಜ್ ಸ್ಟಿಫನ್ಸನ್ ಪ್ರಪಂಚದಲ್ಲಿ ಮೊದಲ ಬಾರಿಗೆ ರೈಲನ್ನು ಆವಿಷ್ಕಾರ ಮಾಡಿದಂತ ವ್ಯಕ್ತಿ ಯಾರಂತ ಕ್ವಶನ್ ಕೇಳಿದ್ದಾರೆ. ಜಾರ್ಜ್ ಸ್ಟಿಫನ್ಸನ್ ಅನ್ನುವಂತ ವ್ಯಕ್ತಿ ಪ್ರಪಂಚದಲ್ಲಿ ಮೊದಲ ಬಾರಿಗೆ ರೈಲನ್ನು ಆವಿಷ್ಕಾರ ಮಾಡಿದನು. ಈ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲನ್ನು ಆವಿಷ್ಕಾರ ಮಾಡಿದವರು ಯಾರಂದ್ರೆ ಜಾರ್ಜ್ ಸ್ಟಿಫನ್ಸನ್. ಯಾವ ದೇಶದವನು? ಇಂಗ್ಲೆಂಡ್ ದೇಶದವರು. ಹಾಗಾದ್ರೆ ಮೊದಲ ಬಾರಿಗೆ ರೈಲು ಆರಂಭಗೊಂಡಿದ್ದು ಎಲ್ಲಿ ಅಂದ್ರೆ 1825ರಲ್ಲಿ ಇಂಗ್ಲೆಂಡ್ ದೇಶದ ಸ್ಟಾಕ್ ಟೌನದಿಂದ ಡಾರ್ಜಿಂಗ್ ಟೌನ್ಗಳ ಮಧ್ಯದಲ್ಲಿ ಪ್ರಪಂಚದಲ್ಲಿ ಮೊದಲ ಬಾರಿಗೆ ರೈಲು ಸಾರಿಗೆ ಆರಂಭಗೊಂಡಿತ್ತು ಅಂತ. ಈ ಜಗತ್ತಿನಲ್ಲಿ ಮೊದಲ ಬಾರಿಗೆ ರೈಲು ಸಾರಿಗೆ ಆರಂಭಗೊಂಡಿದ್ದು 1825ರಲ್ಲಿ ಇಂಗ್ಲೆಂಡ್ ದೇಶದ ಸ್ಟಾಕ್ ಟೌನದಿಂದ ಡಾರ್ಜಿಂಗ್ ಟೌನ್ಗಳ ಮಧ್ಯದಲ್ಲಿ ರೈಲು ಸಾರಿಗೆ ಆರಂಭಗೊಂಡ್ರೆ ಭಾರತಕ್ಕೆ ರೈಲು ಪರಿಚಯ ಮಾಡಿದವರು ಯಾರಂದ್ರೆ ಲಾರ್ಡ್ ಡಾಲ್ಹೌಸಿ. ಭಾರತ ದೇಶಕ್ಕೆ ಮೊದಲ ಬಾರಿಗೆ ರೈಲನ್ನು ಪರಿಚಯ ಮಾಡಿದವರು ಲಾರ್ಡ್ ಡಾಲ್ಹೌಸಿ. ಯಾವ ವರ್ಷ? 1853ರಲ್ಲಿ ನೋಡಿ. 1853ರಲ್ಲಿ ಲಾರ್ಡ್ ಡಾಲ್ಹೌಸಿ ಅವರು ಭಾರತ ದೇಶಕ್ಕೆ ರೈಲನ್ನು ಪರಿಚಯ ಮಾಡ್ತಾರೆ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಮುಂಬೈದಿಂದ ಠಾಣಾಗಳ ಮಧ್ಯದಲ್ಲಿ. ಈ ಮುಂಬೈದಿಂದ ಠಾಣಾಗಳ ಮಧ್ಯದಲ್ಲಿ ಆರಂಭಗೊಂಡ ರೈಲು ಹೆಸರು ಏನಂದ್ರೆ ಬೋರಿ ಬಂದರ್ ಎಂಬ ರೈಲು. ಬೋರಿ ಬಂದರ್ ಎಂಬ ರೈಲು ಆರಂಭಗೊಂಡಿತ್ತು ಅಂತ. ಹಾಗಾದ್ರೆ ಈ ಬೋರಿ ಬಂದರ್ ರೈಲಿನಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಬೋಗಿಗಳಂದ್ರೆ ಸಿಂಧ್, ಸಾಹಿಬ್, ಸುಲ್ತಾನ್. ಅತ್ಯಂತ ಮುಖ್ಯವಾಗಿರುವಂತಹ ಬೋಗಿಗಳು ಸಿಂಧ್, ಸಾಹಿಬ್, ಸುಲ್ತಾನ್ ಎಂಬ ಬೋಗಿಗಳು ಆರಂಭಗೊಂಡು 16 ಬೋಗಿಗಳಿದ್ದು ಬೋಗಿಗಳಂದ್ರೆ ಸಿಂಧ್, ಸಾಹಿಬ್, ಸುಲ್ತಾನ್ ಎಂಬ ಬೋಗಿಗಳು. ಹಾಗಾದ್ರೆ ಭಾರತ ದೇಶದಲ್ಲಿ ಆರಂಭಗೊಂಡಂತ ಮೊದಲ ಟ್ರೈನ್ ಹೆಸರು ಏನಂದ್ರೆ ಬೋರಿ ಬಂದರ್ ಎಂಬ ಟ್ರೈನ್ ಆರಂಭಗೊಳ್ಳುತ್ತದೆ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಮುಂಬೈದಿಂದ ಠಾಣಾ. ಎಷ್ಟು ಕಿಲೋಮೀಟರ್ ಅಂದ್ರೆ 34 ಕಿಲೋಮೀಟರ್, 34 ಕಿಲೋಮೀಟರ್ ಆರಂಭಗೊಂಡಿತ್ತು. 34 ಕಿಲೋಮೀಟರ್. 1853ರಲ್ಲಿ ಮುಂಬೈದಿಂದ ಠಾಣಾ, ಬೋರಿ ಬಂದರ್, ಸಿಂಧ್, ಸಾಹಿಬ್, ಸುಲ್ತಾನ್ ಎಂಬ 3 ಬೋಗಿಗಳನ್ನು ಹೊತ್ತು ಆರಂಭಗೊಂಡಿತ್ತು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಅದಕ್ಕೆ ಲಾರ್ಡ್ ಡಾಲ್ಹೌಸಿ ಅವರನ್ನ ಭಾರತ ದೇಶದ ರೈಲು ಸಾರಿಗೆ ಪಿತಾಮಹ ಅಂತ ಕರೀತಾರೆ. ಇದು ಕ್ವಶನ್ ಕೇಳಿದ್ದಾರೆ ನೋಡಿ. ಭಾರತದ ರೈಲು ಸಾರಿಗೆ ಪಿತಾಮಹ ಯಾರಂದ್ರೆ ಲಾರ್ಡ್ ಡಾಲ್ಹೌಸಿ. ಕರ್ನಾಟಕ ರಾಜ್ಯದ ರೈಲು ಸಾರಿಗೆ ಪಿತಾಮಹ ಯಾರಂದ್ರೆ ಮಾರ್ಕ್ ಕಬ್ಬನ್ ಅವರನ್ನ ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಅಂತ ಕರೀತಾರೆ. ರೈಲು ಸಾರಿಗೆ ಪಿತಾಮಹ ಯಾರನ್ನು ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ಮಾರ್ಕ್ ಕಬ್ಬನ್. ಯಾವ ವರ್ಷ ಅಂದ್ರೆ 1859ರಲ್ಲಿ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1859ರಲ್ಲಿ ಎಲ್ಲಿಂದ ಎಲ್ಲಿವರೆಗೆ ರೈಲು ಆರಂಭಗೊಂಡಿತ್ತು ಅಂತಂದ್ರೆ ಬೆಂಗಳೂರಿನಿಂದ ಜೋಲಾರಪೇಟೆಗಳ ಮಧ್ಯದಲ್ಲಿ ರೈಲು ಸಾರಿಗೆ ಆರಂಭಗೊಂಡಿತ್ತು. ಅದಕ್ಕೆ ಮಾರ್ಕ್ ಕಬ್ಬನ್ ಅವರನ್ನ ಕರ್ನಾಟಕದ ರೈಲು ಸಾರಿಗೆ ಪಿತಾಮಹ ಅಂತ ಕರೀತಾರೆ. 1859ರಲ್ಲಿ ಬೆಂಗಳೂರಿನಿಂದ ಜೋಲಾರಪೇಟೆಗಳ ಮಧ್ಯದಲ್ಲಿ ರೈಲು ಸಾರಿಗೆ ಆರಂಭಗೊಂಡಿತ್ತು. ಜೋಲಾರಪೇಟೆ ಎಲ್ಲಿ ಕಂಡು ಬರ್ತಂದ್ರೆ ತಮಿಳುನಾಡಲ್ಲಿ ಕಂಡು ಬರ್ತದೆ. ಮಾರ್ಕ್ ಕಬ್ಬನ್ ಈ ರಾಜ್ಯ ಕಂಡಂತ ಶ್ರೇಷ್ಠ ಒಬ್ಬ ಕಮಿಷನರ್ ಅಂತ ಕರೀತಾರೆ. ಕರ್ನಾಟಕ ರಾಜ್ಯವನ್ನ 7 ಜನ ಕಮಿಷನರ್ ಆಳ್ವಿಕೆ ಮಾಡಿದ್ರು. ಆ 7 ಜನ ಕಮಿಷನರ್ಗಳಲ್ಲಿ 2 ಕಮಿಷನರ್ಗಳು ಶ್ರೇಷ್ಠ ಕಮಿಷನರ್ ಅಂತ ಕರೀತಾರೆ. ಒಬ್ಬ ಮಾರ್ಕ್ ಕಬ್ಬನ್, ಇನ್ನೊಬ್ಬ ಬೌರಿಂಗ್ ಅನ್ನುವಂತ ವ್ಯಕ್ತಿ. ಹಾಗಾದ್ರೆ
ಬೆಂಗಳೂರಿನಿಂದ ಜೋಲಾರಪೇಟೆಗಳ ಮಧ್ಯದಲ್ಲಿ ರೈಲು ಸಾರಿಗೆ ಆರಂಭಗೊಂಡಿದ್ದು 1859ರಲ್ಲಿ. ಇದನ್ನು ಆರಂಭ ಮಾಡಿದವರು ಯಾರಂದ್ರೆ ಮಾರ್ಕ್ ಕಬ್ಬನ್. ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರವನ್ನು ಏನಂತ ಕರೀತಾರೆ ಅಂದ್ರೆ ಗೇಜ್ ಅಂತ ಕರೀತಾರೆ. ಗೇಜ್. ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರವನ್ನ ಗೇಜ್ ಅಂತ ಕರೀತಾರೆ. ಗೇಜ್ಗಳಲ್ಲಿ ಎಷ್ಟು ಪ್ರಕಾರ ಅಂದ್ರೆ 4 ಪ್ರಕಾರ. ಒಂದು ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್, ಲೈಟ್ ಗೇಜ್. ಇದರ ಮೇಲೆ ಗ್ಯಾರಂಟಿ ಒಂದು ಪ್ರಶ್ನೆ ಕೇಳ್ತಾನೆ, ರೈಲು ಸಾರಿಗೆ ಮೇಲೆ ಯಾವ ಎಂಗಲ್ ಕೇಳ್ತಾನೆ ಗೊತ್ತಿಲ್ಲ, ಪರ್ಫೆಕ್ಟ್ ಆಗ್ರಿ. ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್, ಲೈಟ್ ಗೇಜ್. ಬ್ರಾಡ್ ಗೇಜ್ ಅಂದ್ರೆ ಏನು? ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರ 1.676 ಮೀಟರ್ ಇದ್ರೆ ಬ್ರಾಡ್ ಗೇಜ್. ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರ 1 ಮೀಟರ್ ಕರೆಕ್ಟ್ ಇದ್ರೆ ಮೀಟರ್ ಗೇಜ್. ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರ 0.762 ಮೀಟರ್ ಇದ್ರೆ ನ್ಯಾರೋ ಗೇಜ್. ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರ 0.610 ಮೀಟರ್ ಇದ್ರೆ ಲೈಟ್ ಗೇಜ್. ಎರಡು ರೈಲ್ವೆ ಹಳಿಗಳ ನಡುವಿನ ಅಂತರವನ್ನು ಏನಂತ ಕರಿತೀವಿ? ಗೇಜ್ ಅಂತ ಕರಿತೀವಿ. ಗೇಜ್ಗಳಲ್ಲಿ ಎಷ್ಟು ಪ್ರಕಾರ ಅಂದ್ರೆ 4 ಪ್ರಕಾರ. ಒಂದು ಬ್ರಾಡ್ ಗೇಜ, ಮೀಟರ್ ಗೇಜ, ನ್ಯಾರೋ ಗೇಜ, ಲೈಟ್ ಗೇಜ್. ಬ್ರಾಡ್ ಗೇಜ್ ಅಂದ್ರೆ ಏನು? 1.676 ಮೀಟರ್ ಇದ್ರೆ ಬ್ರಾಡ್ ಗೇಜ್, ಕರೆಕ್ಟ್ 1 ಮೀಟರ್ ಇದ್ರೆ ಮೀಟರ್ ಗೇಜ. 0.762 ಮೀಟರ್ ಇದ್ರ ನ್ಯಾರೋ ಗೇಜ, 0.610 ಮೀಟರ್ ಇದ್ರೆ ಲೈಟ್ ಗೇಜ್. ಪ್ರೆಸೆಂಟ್ ಭಾರತ ದೇಶದಲ್ಲಿ ಹೈಯೆಸ್ಟ್ ಕಂಡು ಬರುವುದು ಯಾವಂದ್ರ ಬ್ರಾಡ್ ಗೇಜ್. ಹಾಗಾದ್ರೆ ಭಾರತ ದೇಶದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ, ಗಿರಿಕಂದರಗಳಲ್ಲಿ, ಪ್ರಮುಖವಾದ ಹಿಲ್ ಸ್ಟೇಷನ್ಗಳಲ್ಲಿ, ಪ್ರಮುಖವಾಗಿರುವ ಇಕ್ಕಟ್ಟವಾದ ನಗರಗಳಲ್ಲಿ ಇತ್ತೀಚೆಗೆ ಲೈಟ್ ಗೇಜ್ಗಳನ್ನು ಬಳಸ್ತಾ ಇದ್ದಾರೆ. ಅತ್ಯಂತ ಇಕ್ಕಟ್ಟವಾದ ಪ್ರದೇಶಗಳಲ್ಲಿ ಲೈಟ್ ಗೇಜ್ಗಳನ್ನು ಹೆಚ್ಚಿನ ಮಟ್ಟಿಗೆ ಬಳಸ್ತಾ ಇರುವುದು ಒಂದು ವಿಶೇಷ ಅಂತ ಕರಿತೀವಿ. ಪ್ರೆಸೆಂಟ್ ನಮ್ಮ ದೇಶದಲ್ಲಿ 42ಕ್ಕಿಂತ ಹೆಚ್ಚು ರೈಲು ಸಾರಿಗೆ ಏನಾಗಿದೆ ಅಂದ್ರೆ ವಿದ್ಯುದ್ದೀಕರಣಗೊಂಡಿದೆ. 42% ಗಿಂತ ಜಾಸ್ತಿ, 42ಕ್ಕಿಂತ ಹೆಚ್ಚು ಪ್ರಮಾಣ ಏನಂದ್ರೆ ರೈಲು ಸಾರಿಗೆ ವಿದ್ಯುದ್ದೀಕರಣಗೊಂಡಿದೆ. ಭಾರತ ದೇಶದಲ್ಲಿ ಸರಿಸುಮಾರು 18+1 ರೈಲು ವಲಯಗಳು, ಒಂದು ರೈಲ್ವೆ ನಿಗಮ. ಭಾರತ ದೇಶದಲ್ಲಿ ಪ್ರೆಸೆಂಟ್ 18 ರೈಲು ವಲಯಗಳದಾವೆ, ಒಂದು ರೈಲ್ವೆ ನಿಗಮ ಇದೆ. 18ನೇ ರೈಲು ವಲಯ ಯಾವುದು ಅಂದ್ರೆ ಅದು ದಕ್ಷಿಣ ಕರಾವಳಿ ರೈಲು ವಲಯ. ದಕ್ಷಿಣ ಕರಾವಳಿ ರೈಲು ವಲಯ, ದಕ್ಷಿಣ ಕರಾವಳಿ ರೈಲು ವಲಯ ಅಂತ ಕರಿತೀವಿ. ಅದು 18ನೇ ರೈಲು ವಲಯ ಅಂತೇಳಿ ಗುರುತಿಸ್ತೀವಿ. ದಕ್ಷಿಣ ಕರಾವಳಿ ರೈಲು ವಲಯ ಇದು ದೇಶದ ಎಷ್ಟನೇದಂದ್ರೆ 18ನೇ ರೈಲು ವಲಯ. ಅದು ವಿಶಾಖಪಟ್ಟಣ. ಘೋಷಣೆಯಾದ ವರ್ಷ 2019 ಫೆಬ್ರವರಿ 27ರಂದು ಘೋಷಣೆಯಾಗಿದೆ. 2019 ಫೆಬ್ರವರಿ 27ರಂದು ಘೋಷಣೆಯಾಗಿದ್ದು ದಕ್ಷಿಣ ಕರಾವಳಿ ರೈಲು ವಲಯ ಅದು ಎಲ್ಲಿ ಅಂದ್ರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ. ಒಂದು ರೈಲ್ವೆ ನಿಗಮ ಅಂತೇಳಿ ಗುರುತಿಸ್ತೀವಿ. ಹಾಗಾದ್ರೆ ಭಾರತ ದೇಶದ ಪ್ರಮುಖವಾಗಿರುವಂತಹ ರೈಲು ವಲಯಗಳ ಮೇಲೆ ಕ್ವಶನ್ ಕೇಳ್ತಾನೆ. ಉತ್ತರ ರೈಲು ವಲಯ ದೆಹಲಿ, ದಕ್ಷಿಣ ಚೆನ್ನೈ, ಪಶ್ಚಿಮ ಮುಂಬೈ, ಪೂರ್ವ ಕಲ್ಕತ್ತಾ, ಕೇಂದ್ರ ಮುಂಬೈ. ನೋಡಿ, ಉತ್ತರ ರೈಲು ವಲಯ ಯಾವ್ದಂದ್ರ ದೆಹಲಿ, ದೆಹಲಿ. ದಕ್ಷಿಣ ರೈಲು ವಲಯ ಯಾವ್ದಂದ್ರ ಚೆನ್ನೈ. ಪಶ್ಚಿಮ ರೈಲು ವಲಯ ಯಾವ್ದಂದ್ರ ಮುಂಬೈ. ಪೂರ್ವ ರೈಲು ವಲಯ ಕಲ್ಕತ್ತಾ. ಕೇಂದ್ರ ರೈಲು ವಲಯ ಯಾವ್ದಂದ್ರ ಮುಂಬೈ. ಉತ್ತರ ಮಧ್ಯ ಯಾವ್ದಂದ್ರೆ ಅಲಹಾಬಾದ್, ಅಲಹಾಬಾದ್. ದಕ್ಷಿಣ ಮಧ್ಯ ಯಾವ್ದಂದ್ರ ಸಿಕಂದರಾಬಾದ್, ಸಿಕಂದರಾಬಾದ್. ಪಶ್ಚಿಮ ಮಧ್ಯ ಯಾವ್ದಂದ್ರ ಜಬ್ಬಲ್ಪುರ್. ಪೂರ್ವ ಮಧ್ಯ ಯಾವ್ದಂದ್ರ ಹಾಜಿಪುರ್. ಉತ್ತರ ರೈಲು ವಲಯ ದೆಹಲಿ ಆದ್ರೆ ದಕ್ಷಿಣ ಚೆನ್ನೈ, ಪಶ್ಚಿಮ ಮುಂಬೈ, ಪೂರ್ವ ಕಲ್ಕತ್ತಾ. ಉತ್ತರ ಮಧ್ಯ ಅಲಹಾಬಾದ್ ಆದ್ರೆ ದಕ್ಷಿಣ ಮಧ್ಯ ಸಿಕಂದರಾಬಾದ್. ಪಶ್ಚಿಮ ಮಧ್ಯ ಜಬ್ಬಲ್ಪುರ್ ಆದ್ರೆ ಪೂರ್ವ ಮಧ್ಯ ಹಾಜಿಪುರ್. ನೈಋತ್ಯ ರೈಲು ವಲಯ ಯಾವ್ದಂದ್ರ ಹುಬ್ಬಳ್ಳಿ, ಹುಬ್ಬಳ್ಳಿ. ನೈಋತ್ಯ ರೈಲು ವಲಯ ಹುಬ್ಬಳ್ಳಿ ಆದ್ರೆ ವಾಯುವ್ಯ ರೈಲು ವಲಯ ಅಂದ್ರ ಜೈಪುರ್, ಜೈಪುರ್. ಆಗ್ನೇಯ ರೈಲು ವಲಯ ಕಲ್ಕತ್ತಾ ಗೋರಖ್ಪುರ್, ಗೋರಖ್ಪುರ್. ಈಶಾನ್ಯ ರೈಲು ವಲಯ ಗೋರಖ್ಪುರ್ ಆದ್ರೆ ಆಗ್ನೇಯ ರೈಲು ವಲಯ
ಇದು ಈಶಾನ್ಯ. ಆಗ್ನೇಯ ರೈಲು ವಲಯ ಕಲ್ಕತ್ತಾ. ಕಲ್ಕತ್ತಾ. ಆಗ್ನೇಯ ಮಧ್ಯ ಯಾವ್ದಂದ್ರೆ ಬಿಲಾಸ್ಪುರ್. ಬಿಲಾಸ್ಪುರ್. ಆಗ್ನೇಯ ಮಧ್ಯ ರೈಲು ವಲಯ ಅಂದ್ರೆ ಬಿಲಾಸ್ಪುರ್. ಬಿಲಾಸ್ಪುರ್. ದಕ್ಷಿಣ ಕರಾವಳಿ ವಿಶಾಖಪಟ್ಟಣ. ದಕ್ಷಿಣ ಕರಾವಳಿ ರೈಲು ವಲಯ ಅಂದ್ರೆ ವಿಶಾಖಪಟ್ಟಣ. ಅದ್ರಲ್ಲಿ ಹೇಳಿದ್ರೆ ನಿಮ್ಗೆ ದಕ್ಷಿಣ ಕರಾವಳಿ ಇತ್ತೀಚೆಗೆ ಘೋಷಣೆ ಆಗಿರುವಂತಹ ರೈಲು ವಲಯ ಅಂದ್ರೆ ಅದು ದಕ್ಷಿಣ ಕರಾವಳಿ ರೈಲು ವಲಯ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣ. ಓಕೆನಾ. ಪೂರ್ವ ಕರಾವಳಿ ಭುವನೇಶ್ವರ್. ಪೂರ್ವ ಕರಾವಳಿ ಭುವನೇಶ್ವರ್. ಈಶಾನ್ಯ ಗಡಿ ಗೌಹಾತಿ. ಈಶಾನ್ಯ ಗಡಿ ರೈಲು ವಲಯ ಅಂದ್ರೆ ಗೌಹಾತಿ. ಈಶಾನ್ಯ ಗಡಿ ರೈಲು ವಲಯ ಗೌಹಾತಿ. ಮೆಟ್ರೋ ರೈಲು ವಲಯ ಕಲ್ಕತ್ತಾ. ಮೆಟ್ರೋ ರೈಲು ವಲಯ ಕಲ್ಕತ್ತಾ. ನಮ್ಮ ಭಾರತ ದೇಶಕ್ಕೆ ಒಂದು ಮೆಟ್ರೋ ರೈಲು ವಲಯ ಅಂತಿದೆ, ಅದು ಯಾವುದಂದ್ರೆ ಕಲ್ಕತ್ತಾ. ಮೆಟ್ರೋ ಕಲ್ಕತ್ತಾ. ಉತ್ತರ ರೈಲು ವಲಯ ದೆಹಲಿ, ದಕ್ಷಿಣ ಚೆನ್ನೈ, ಪಶ್ಚಿಮ ಮುಂಬೈ, ಪೂರ್ವ ಕಲ್ಕತ್ತಾ, ಉತ್ತರ ಮಧ್ಯ ಅಲಹಾಬಾದ, ದಕ್ಷಿಣ ಮಧ್ಯ ಸಿಕಂದರಾಬಾದ, ಪಶ್ಚಿಮ ಮಧ್ಯ ಜಬಲ್ಪುರ, ಪೂರ್ವ ಮಧ್ಯ ಹಾಜಿಪುರ, ಕೇಂದ್ರ ಮುಂಬೈ, ನೈಋತ್ಯ ಹುಬ್ಬಳ್ಳಿ, ವಾಯುವ್ಯ ಜೈಪುರ್, ಈಶಾನ್ಯ ಗೋರಖ್ಪುರ್, ಆಗ್ನೇಯ ಕಲ್ಕತ್ತಾ, ಆಗ್ನೇಯ ಮಧ್ಯ ಬಿಲಾಸ್ಪುರ, ದಕ್ಷಿಣ ಕರಾವಳಿ ವಿಶಾಖಪಟ್ಟಣ, ಪೂರ್ವ ಕರಾವಳಿ ಭುವನೇಶ್ವರ, ಈಶಾನ್ಯ ಗಡಿ ಗೌಹಾತಿ. ಯಾರು ಹೇಳ್ತೀರಿ ಒಬ್ಬರೇ ಹೇಳಿ. ಭಾರತ ದೇಶದಲ್ಲಿ ರೈಲು ವಲಯಗಳು 18 ರೈಲು ವಲಯಗಳಿದಾವೆ. ಒಂದು ರೈಲ್ವೆ ನಿಗಮ ಇದೆ. ಆ ರೈಲ್ವೆ ನಿಗಮ ಯಾವ್ದಂದ್ರೆ ಒಂದು ಮಹಾರಾಷ್ಟ್ರ ಪ್ಲಸ್ ಗೋವಾ ಪ್ಲಸ್ ಕರ್ನಾಟಕ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಇದು ರೈಲ್ವೆ ನಿಗಮ ಅಂತೇಳಿ ಕರಿತೀವಿ. ಭಾರತ ದೇಶದಲ್ಲಿ ಪ್ರಸ್ತುತ ಎಷ್ಟು ರೈಲು ವಲಯಗಳದಾವ ಅಂದ್ರೆ 18 ರೈಲು ವಲಯಗಳು ಪ್ಲಸ್ ಒಂದು ರೈಲ್ವೆ ನಿಗಮ ಅಂತ ಕರಿತೀವಿ. ಹಾಗಾದ್ರೆ ಭಾರತ ದೇಶದಲ್ಲಿ ರೈಲ್ವೆ ವಿಶ್ವವಿದ್ಯಾಲಯ ಇದೆ, ನಿಮ್ಗೆಲ್ಲ ಗೊತ್ತ. ರೈಲು ವಿಶ್ವವಿದ್ಯಾಲಯ ಎಲ್ಲಿದೆ? ಭಾರತ ದೇಶದಲ್ಲಿ ರೈಲ್ವೆ ವಿಶ್ವವಿದ್ಯಾಲಯ ಎಸ್, ಗುಜರಾತ್ ರಾಜ್ಯದ ವಡೋದರದಲ್ಲಿದೆ ನೋಡಿ. ವಡೋದರ. ವಡೋದರ, ಗುಜರಾತ್ ರಾಜ್ಯದ ವಡೋದರದಲ್ಲಿ ರೈಲು ವಿಶ್ವವಿದ್ಯಾಲಯ ಇದೆ. ರೈಲು ವಿಶ್ವವಿದ್ಯಾಲಯ ಎಲ್ಲಿದೆ ಅಂದ್ರೆ ಗುಜರಾತ್ ರಾಜ್ಯದ ವಡೋದರದಲ್ಲಿ ಕಂಡು ಬರುತ್ತದೆ ರೈಲ್ವೆ ವಿಶ್ವವಿದ್ಯಾಲಯ. ರೈಲ್ವೆ ವಲಯಗಳ ಮೇಲೆ ಕ್ವಶನ್ ಕೇಳ್ತಾ ನೋಡಿ, ಪರ್ಫೆಕ್ಟ್ ಆಗಿರಿ ಅವು. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಸಂಚರಿಸುವ 2 ಟ್ರೈನ್ಗಳು. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಸಂಚರಿಸುವ 2 ಟ್ರೈನ್ಗಳು ಯಾವಂದ್ರೆ ಒಂದು ಸಂಜೋತಾ ಅನ್ನುವಂತ ಎಕ್ಸ್ಪ್ರೆಸ್, ಸಂಜೋತಾ. ಇನ್ನೊಂದು ತಾರ್ ಎಕ್ಸ್ಪ್ರೆಸ್ ನೋಡಿ. ಸಂಜೋತಾ ಮತ್ತು ತಾರ್ ಎಕ್ಸ್ಪ್ರೆಸ್. ಈ ಸಂಜೋತಾ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಪಂಜಾಬಿನ ಅಮೃತ್ಸರದಿಂದ ಆರಂಭ ಆಗ್ತದೆ. ಪಂಜಾಬದ ಅಮೃತ್ಸರದಿಂದ ಆರಂಭ ಆಗಿ ಪಾಕಿಸ್ತಾನದ ಯಾವ ಸ್ಥಳ? ಪಾಕಿಸ್ತಾನದ ಯಾವ ಸ್ಥಳ? ಎಕ್ಸಲೆಂಟ್, ಲಾಹೋರ ನೋಡಿ. ಪಾಕಿಸ್ತಾನದ ಲಾಹೋರಗಳ ಮಧ್ಯದಲ್ಲಿ ಸಂಚಾರ ಮಾಡುವ ಟ್ರೈನ್ ಯಾವ್ದಂದ್ರೆ ಸಂಜೋತಾ. ತಾರ್ ಎಕ್ಸ್ಪ್ರೆಸ್ ಇದೆಯಲ್ಲ, ಇದು ರಾಜಸ್ಥಾನದ ಮುನಬಾಯಿಂದ ಆರಂಭ ಆಗ್ತದೆ. ಮುನಬಾಯಿಂದ ಆರಂಭ ಆಗಿ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದವರೆಗೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದವರೆಗೆ, ಮುನಬಾಯಿಂದ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದವರೆಗೆ ಯಾವ್ದಂದ್ರ ತಾರ್ ಎಕ್ಸ್ಪ್ರೆಸ್. ತಾರ್ ಎಕ್ಸ್ಪ್ರೆಸ್. ಬಟ್ ಒಂದು ವಿಶೇಷ ಏನಂದ್ರೆ ಪಾಕಿಸ್ತಾನ ಮತ್ತು ಭಾರತ ದೇಶಗಳ ಮಧ್ಯೆ ಇವು ಸ್ಥಗಿತಗೊಂಡಿದ್ದಾವೆ. ಯಾಕೆ ಸ್ಥಗಿತಗೊಂಡಿದ್ದಾವೆ ಅಂದ್ರೆ ಪಾಕಿಸ್ತಾನ ಹುಚ್ಚುಚ್ಚಾರ ಮಾಡುವುದರಿಂದ ಭಾರತ ದೇಶ ಬೇಡ ಈ ದೇಶದೊಂದಿಗೆ ಸಂಚಾರ ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಸಂಪೂರ್ಣವಾಗಿ ಸ್ಟಾಪ್ ಮಾಡಲಾಗಿದೆ. ಪಂಜಾಬ್ ಮತ್ತು ಲಾಹೋರ, ಮೊನಬಾಯಿ ಮತ್ತು ಸಿಂಧ್ ಪ್ರಾಂತ್ಯದೊಂದಿಗೆ. ಹಾಗಾದ್ರೆ ಭಾರತ ಹಾಗೂ ಈ ಬಾಂಗ್ಲಾದೇಶಗಳೊಂದಿಗೆ ಸಂಚಾರವಾಗುವಂತ 2 ಟ್ರೈನ್ಗಳು, ಒಂದು ಬಂಧನ್ ಎಕ್ಸ್ಪ್ರೆಸ್, ಬಂಧನ್ ಎಕ್ಸ್ಪ್ರೆಸ್, ಇನ್ನೊಂದು ಮೈತ್ರಿ ಎಕ್ಸ್ಪ್ರೆಸ್ ನೋಡಿ. ಮೈತ್ರಿ, ಬಂಧನ್ ಮತ್ತು ಮೈತ್ರಿ ಅನ್ನುವಂತ ಎಕ್ಸ್ಪ್ರೆಸ್ಗಳು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಈ ಕಲ್ಕತ್ತಾದಿಂದ ಆರಂಭ ಆಗಿ
ಎಲ್ಲಿವರೆಗೆ? ಬಾಂಗ್ಲಾದೇಶದ ಢಾಕಾಗಳ ಮಧ್ಯದಲ್ಲಿ. ಕಲ್ಕತ್ತಾ ಮತ್ತು ಢಾಕಾಗಳ ಮಧ್ಯೆ ಸಂಚರಿಸುವ ಟ್ರೈನ್ ಯಾವ್ದಂದ್ರೆ ಅದು ಬಂಧನ್ ಮತ್ತು ಮೈತ್ರಿ ಅನ್ನುವಂತ ಎಕ್ಸ್ಪ್ರೆಸ್. ಬಂಧನ್ ಮತ್ತು ಮೈತ್ರಿ ಎಕ್ಸ್ಪ್ರೆಸ್ ಗಳು ಯಾವ ಸ್ಥಳಗಳ ಮಧ್ಯೆ ಅಂದ್ರೆ ಪಶ್ಚಿಮ ಬಂಗಾಳದ ಕಲ್ಕತ್ತಾದಿಂದ ಬಾಂಗ್ಲಾದೇಶದ ಢಾಕಾಗಳ ಮಧ್ಯದಲ್ಲಿ ಸಂಚರಿಸುವಂತ ಟ್ರೈನ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಮುಂದುವರಿ